ಅಂತಕ್ಕಂಥದ್ದಲ್ಲ, ಇದು ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ತಲುಪಬೇಕಾಗಿರ್ತಕ್ಕಂಥದ್ದು. ಅವನು ಯಾರಾದ್ರೂ ಸ್ಕೂಲಿಗೆ ಬರ್ಲಿಲ್ಲ ಅಂದ್ರೆ ಅವ್ನು ಹೋಗಿ ಅವನ ಮನೆಗೆ ಹೋಗಿ ಕರ್ಕೊಂಡು ಬನ್ನಿ. ಈಗೇನು ಮರಳಿ ಭಾಷೆ ಶಾಲೆಗೆ ಏನ್ ಮಾಡ್ತಿದ್ದಾರೆ, ಅದೆಲ್ಲದು ವಿವೇಕಾನಂದ ಚಿಂತನೆಗಳೇ. ಈಗೇನು ಹೆಣ್ಮಕ್ಳು ಎಜುಕೇಶನ್ ನಡೀತಾ ಇದೆ, ಅವರೆಲ್ಲ ಸಿಸ್ಟರ್ ನಿವೇದಿತ ನೆನಪು ಮಾಡ್ಕೋಬೇಕು. ಸ್ತ್ರೀಯರು ಯಾರು ಇವತ್ತು ಶಿಕ್ಷಣ ಕಲ್ತಿದ್ದಾರೆ ಭಾರತ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ, ಅದೆಲ್ಲದಕ್ಕೂ ಮೂಲ ಕಾರಣ ಯಾರು? ಸಿಸ್ಟರ್ ನಿವೇದಿತ. ಒಬ್ಬ ಉಪನ್ಯಾಸಕ ಬೇಕಾದ್ರೆ, ಒಬ್ಬ ಚಂಡಾಳನ ಮಗನಿಗೆ 20 ಜನ ಉಪನ್ಯಾಸಕರು ಬೇಕಾದರೂ ಅವರನ್ನ ಕೊಟ್ಟು ವಿದ್ಯೆ ಕೊಡುವುದು ಸಮಾಜದ ಕರ್ತವ್ಯ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಂತ ಶಿಕ್ಷಣವನ್ನ ಇವತ್ತಿನ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಣ. ಶಿಕ್ಷಣದಲ್ಲಿ ಬದಲಾವಣೆ ಆದರೆ ಮಾತ್ರ ಇನ್ನೆಲ್ಲ ಬದಲಾವಣೆಗಳು ಆಗ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೋಬೇಕಂದ್ರೆ ವಿವೇಕಾನಂದರ ವಿಚಿಂತನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಒಂದು ಮಾತಾಡ್ತಾರೆ ದೇವರ ಪೂಜೆ ಮಾಡೋದ್ರ ಬಗ್ಗೆ. ನಾವು ಕಲ್ಲಿಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಕುಂಕುಮ ಅರಿಶಿನ ಇಟ್ಟು ಅದ್ರ ಮೇಲೆ ಒಂದು ಹೂವು ಇಟ್ಬಿಟ್ಟು ಆಮೇಲೆ ಊರ್ಬತ್ತಿ ತಗೊಂಡು ಪೂಜೆ ಮಾಡೋದನ್ನ ಹಿಡಿದು ಇನ್ನ ಬೇರೆ ಬೇರೆ ವೇದ ಮಂತ್ರಗಳೆಲ್ಲ ಮಾಡಿ ಹೋಮ ಹವನಗಳೆಲ್ಲ ಮಾಡಿದಂತ ಪೂಜೆಗೂ ಇಲ್ಲಿ ಒಂದು ಕಲ್ಲು ಮೇಲಿಟ್ಟು ಮಾಡಿದ ಪೂಜೆಗೂ ಏನೂ ವ್ಯತ್ಯಾಸ ಇಲ್ಲ. ಏನಂತ ಹೇಳಿದ್ರೆ ಅಲ್ಲಿ ಬೇಕಾಗಿರೋದು ಏನಂದ್ರೆ ಶ್ರದ್ಧೆ ಮತ್ತು ಭಕ್ತಿ. ಈ ಶ್ರದ್ಧೆ ಮತ್ತು ಭಕ್ತಿ ಇತ್ತು ಅಂತ ಹೇಳಿದ್ರೆ ಭಗವಂತ ಅಲ್ಲೇ ಬರ್ತಾನೆ, ಎಲ್ಲೂ ಹೋಗ್ಬೇಕಾಗಿಲ್ಲ. ನಮ್ಮ ಮನಸ್ಸಲ್ಲಿ ಅಂತ ಪರಿಣಾಮ ಬೀರೇ ಬೀಳ್ತದೆ ಅಂತಕ್ಕಂಥ ಮಾತು